ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತರ್. ನ್ಯೂಸ್ ಡೆಸ್ಕ್ನಿಂದ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ವಿನೋದ್, ಏನು ನಿನ್ನೆ ತಾನೇ ನಾವು ನೋಡಿದ್ವಿ ಕಾಂಗ್ರೆಸ್ನ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆ. ಬಟ್ ಅದಕ್ಕೆ ಕಾರಣ ಏನಂತಂದ್ರೆ ಇವರು ಬಡವರನ್ನೇ ಬೀದಿಗೆ ತಳ್ಳಿಬಿಟ್ಟಿದ್ದಾರೆ. ಒಂದು ವಸತಿ ಯೋಜನೆ ಸರಿಯಾಗಿಲ್ಲ, ನಿವೇಶನವನ್ನ ಕೊಡ್ತಾ ಇಲ್ಲ, ಗೋಳಾಡ್ತಿದ್ದಾರೆ ಬಡವರು. ಏನ್ ಹೇಳ್ತೀರಿ ವಿನೋದ್ ಇದ್ರ ಬಗ್ಗೆ? ಮಲ್ಲಿಕಾರ್ಜುನ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರಿಸ್ಥಿತಿ ಯಾವ ತರ ಆಗಿದೆ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಅಂದ್ರೆ 5 ಗ್ಯಾರಂಟಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅನ್ನುವ ಮಾತುಗಳನ್ನ ಸ್ವತಃ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ಸಚಿವರು ಶಾಸಕರುಗಳೇ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಆದ್ರೆ 5 ಗ್ಯಾರಂಟಿಗಳನ್ನ ಕೊಟ್ಟ ತಕ್ಷಣ ಅವ್ರ ಕೆಲಸ ಮುಗೀತಾ? ಇದೊಂದು ಪ್ರಶ್ನೆ. ಈಗ ನೋಡಿ, ವಸತಿ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲವೊಂದಿಷ್ಟು ಪ್ರಗತಿನೇ ಆಗ್ತಿಲ್ಲ ಅನ್ನೋದು ಒಂದು ಸಾರ್ವಜನಿಕರು ಒಂದು ವಾದ. ಯಾಕಂದ್ರೆ ವಿಶೇಷವಾಗಿ ವಸತಿ ಇಲಾಖೆಯಲ್ಲಿ ಯಾರು ವಸತಿ ರಹಿತ ಇರ್ತಾರೋ ಅವರಿಗೆ ಒಂದು ವಸತಿ ನೀರಿನ ಸರ್ಕಾರ ಯೋಜನೆ ಅಡಿ ಜೊತೆಗೆ ಕಮ್ಮಿ ದರದಲ್ಲಿ ಒಂದು ಸರ್ಕಾರದಿಂದ ಮನೆ ಕಟ್ಟಿಕೊಡುವಂತ ಕೆಲಸ ವಸತಿ ಇಲಾಖೆ ಮೇಲೆ ಇರ್ತದೆ. ಈ ಒಂದು ವಸತಿ ಇಲಾಖೆ ರಾಜ್ಯದಲ್ಲಿ ಎಷ್ಟೊಂದು ಆಕ್ಟಿವ್ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಆಗಿದೆ. ಯಾಕಂದ್ರೆ ಈಗ ನೋಡಿ, ವಸತಿ ಸಚಿವರು ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಳ್ತಕ್ಕಂಥ ವಸತಿ ಸಚಿವ ಜಮೀರ್ ಅಹಮದ್ ಅವರು ತಮ್ಮ ಇಲಾಖೆಯಲ್ಲಿ ಪ್ರಗತಿ ಮಾಡದೆ ಒಂದು ವಸತಿಗಳನ್ನ ಕಟ್ಟಿಸಿ ಕೊಡದೇನೆ ಒಂದು ಬೇರೆ ಬೇರೆ ಕೆಲಸಗಳಿಗೆ, ಈಗ ನೋಡಿ ಬೇರೆ ಬೇರೆ ರಾಜ್ಯಗಳು ಚುನಾವಣೆ ಉಸ್ತುವಾರಿ ಆಗೋದು, ಒಂದು ಅಲ್ಲಿ ಕ್ಯಾಂಪೇನ್ ಮಾಡೋದು, ಜೊತೆಗೆ ಕೆಲವೊಂದಿಷ್ಟು ಉಪ ಚುನಾವಣೆ ನಡೀತಾರೆ ಆ ಕ್ಷೇತ್ರಗಳು ಮುಸ್ಲಿಂ ಕ್ಯಾಂಡಿಡೇಟ್ಗಳು ಕೊಡಿ ಅಂತ ಹೇಳೋದು, ಮತ್ತೆ ಇನ್ನು ಹಲವಾರು ಆಕ್ಟಿವಿಟಿಗಳಲ್ಲಿ ಮಗ್ನರಾಗಿದ್ದಾರೆ ಹೊರತು ಈ ಒಂದು ತಮ್ಮ ಇಲಾಖೆಯಲ್ಲಿ ಪ್ರಗತಿಯನ್ನು ಮಾಡ್ತಿಲ್ಲ ಅನ್ನೋದು ಒಂದು ಸಾರ್ವಜನಿಕರ ವಾದ. ಯಾಕಂದ್ರೆ ನಾನು ನಿಮಗೆ ಒಂದು ಅಂಕಿ ಸಂಖ್ಯೆ ಸಮೇತ ಡೇಟಾ ಸಮೇತ ನಾನು ನಿಮಗೆ ಹೇಳ್ತಾ ಹೋದ್ರೆ, ರಾಜ್ಯದಲ್ಲಿ ಬರೋಬ್ಬರಿ 37,48,000 ಜನಗಳಿಗೆ ಒಂದು ವಸತಿಯೇ ಇಲ್ಲ ಒಂದು ರಾಜ್ಯ ಸರ್ಕಾರ ಅಂಕಿಅಂಶಗಳ ಪ್ರಕಾರ. ಇನ್ನು ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ, ಯಾಕಂದ್ರೆ ನಮ್ಮ ದೇಶ ಆಗಲಿ ನಮ್ಮ ರಾಜ್ಯ ಆಗಲಿ ಒಂದು ಗ್ರಾಮೀಣ ಭಾಗ ಹೆಚ್ಚು ಗ್ರಾಮಗಳು ಒಳಗೊಂಡಿರ್ತಕ್ಕಂಥ ಒಂದು ರಾಜ್ಯ ಮತ್ತು ದೇಶ. ಸೊ ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಬರೋಬ್ಬರಿ 17,14,946 ಜನಗಳಿಗೆ ಸ್ವಂತ ಮನೆ ಇಲ್ಲದ ನಿಜಕ್ಕೂ ಇದು ದುರ್ದೈವದ ಸಂಗತಿ ರಾಜ್ಯದ್ದು. ಜೊತೆಗೆ ಈಗ ನೋಡಿ, ಈ ಒಂದು ಸ್ವಂತ ಮನೆಗಳು ಇಲ್ಲದೇ ಒಂದು ಸಾಕಷ್ಟು ಜನರು, ಲಕ್ಷಾಂತರ ಜನರು ಒಂದು ಪರದಾಡ್ತಿದ್ದಾರೆ. ಯಾಕಂದ್ರೆ ನಮ್ಮ ರಾಜ್ಯದ ಜನಸಂಖ್ಯೆ 700 ಕೋಟಿಗೂ ಮೇಲೆ ಇದೆ. ಆದ್ರೆ 37 ಲಕ್ಷ ಜನಗಳಿಗೆ ಇಲ್ಲಿ ಒಂದು ಮನೆ ಇಲ್ಲ ಅನ್ನೋದು ನಿಜಕ್ಕೂ ಇದು ದುರ್ದೈವದ ಸಂಗತಿನೇ ನಿಜ. ಮಲ್ಲಿಕಾರ್ಜುನ್, ನೀವು ಮತ್ತೊಂದು ಕಡೆ ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬರುತ್ತಲ್ಲ, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಆ ಒಂದು ಆವಾಸ್ ಯೋಜನೆಯಲ್ಲಿ 2017 ಮತ್ತೆ 16 ಈ ಒಂದು ಆರ್ಥಿಕ ವರ್ಷದಲ್ಲಿ, ಅಂದ್ರೆ 3 ವರ್ಷ 2016, 17, 18 ಈ ಒಂದು ವರ್ಷದಲ್ಲಿ ನಡೆಸಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಒಂದು ಇಷ್ಟೊಂದು ಮಾಹಿತಿಗಳು ಇದೀಗ ಬಹಿರಂಗ ಆಗಿದೆ. ಇನ್ನು ಜೊತೆಗೆ ವಸತಿ ಇಲಾಖೆಯಿಂದಲೇ ಒಂದು ಸಮೀಕ್ಷೆ ನಡೆಸಿದ್ದಾರೆ. ಇದು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಿಡಿ, ಇನ್ನು ರಾಜ್ಯ ಸರ್ಕಾರದ ವಸತಿ ಇಲಾಖೆಯಲ್ಲಿ ನಡೆಸ್ತಾ ಇರಲಿಲ್ಲ. ಆ ಒಂದು ಸಮೀಕ್ಷೆ ಪ್ರಕಾರ ರಾಜ್ಯದಲ್ಲಿ 3,02,187 ಜನಗಳಿಗೆ ವಸತಿ ಇದೆ, 10,27,650 ಜನಗಳಿಗೆ ನಿವೇಶನ ಇಲ್ದಿರೋದು. ನಿಜಕ್ಕೂ ಇದು ರಾಜ್ಯ ಸರ್ಕಾರದ ಅಭಿವೃದ್ಧಿಗೆ ಒಂದು ಕೈಗನ್ನಡಿ ಅಲ್ವಾ ಮಲ್ಲಿಕಾರ್ಜುನ್? ಜೊತೆಗೆ ಈ ಯಾಕೆ ಎಷ್ಟೊಂದು ಪ್ರಮಾಣದಲ್ಲಿ ಇದಾವೆ ಅಂತ ನಾವು ನೋಡೋದಾದ್ರೆ, ಒಂದು ವಸತಿ ಇಲಾಖೆ ದಿವ್ಯ ನಿರ್ಲಕ್ಷ್ಯದಿಂದ ಈ ಒಂದು ಏನು ವಸತಿಗಳ ಖಾಲಿ ಇರ್ತಕ್ಕಂಥದ್ದು, ಜೊತೆಗೆ ವಸತಿ ಸಿಗ್ತಾ ಇರುವಂತ ಒಂದು ನಿಜಕ್ಕೂ ಒಂದು ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತೀವಿ. ಜೊತೆಗೆ ಈ 2023 2025 ತನಕ 2026 ಮಾರ್ಚ್ ತಿಂಗಳು ನಡೀತಿದ್ದಲ್ಲ, ಈ ಒಂದು ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಧಿಕಾರದಲ್ಲಿ ಮನೆಗಳ ಒಂದು ಕಟ್ಟಡ ಮತ್ತು ಪ್ರಗತಿನೇ ಆಗಿಲ್ಲ ಅಂದ್ಬಿಟ್ಟು ಸಾರ್ವಜನಿಕರು. ಈಗ ನೋಡಿ, ಇವ್ರು ಹೇಳ್ತಾರೆ ಹುಬ್ಬಳ್ಳಿಯಲ್ಲಿ ನಾವು ಮನೆ ಕಟ್ಟಿಸಿದ್ವಿ, 1 ಲಕ್ಷ ಮನೆಗೆ 1 ಲಕ್ಷ ಜನಗಳಿಗೆ ನಾವು ಮನೆಗಳನ್ನ ಕೊಟ್ವಿ, ನಾವು ರೆಕಾರ್ಡ್ ಮಾಡಿದ್ವಿ, ಇಡೀ ದೇಶದಲ್ಲಿ ಇದು ನಮ್ಮ ಪ್ರಥಮ ಬಾರಿಗೆ ಇಷ್ಟೊಂದು ಲಕ್ಷಗಳ ಮನೆ ಹಂಚಿಕೆ ಆಗಿದ್ದು ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಕೊಟ್ಟಿದ್ದು 1 ಲಕ್ಷ, ಇನ್ನೂ 36 ಲಕ್ಷ ರಾಜ್ಯದಲ್ಲಿ ಇನ್ನು ಮನೆಗಳೇ ಇಲ್ವಲ್ಲ, ಅವ್ರಿಗೆ ಏನು ಮಾಡ್ತಾರೆ? ಇದು ನೋಡಿ, ನಾವು ಇನ್ನೂ ಒಂದು 37 ಲಕ್ಷ ಬರೀ ಕೇವಲ ನಿವೇಶನ ಇಲ್ದಿರೋದು, ಇನ್ನು ನೆರೆ ಪರಿಹಾರ, ಒಂದು ಪ್ರಾಕೃತಿಕ ವಿಕೋಪಗಳು ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ಗಳು ಆಗ್ತಲ್ಲ, ಆ ಒಂದು ಇನ್ನು ಎಷ್ಟು ಜನಗಳು ಮನೆ ಕಳೆದುಕೊಂಡಿದ್ದಾರೆ. ಇದೇ 2019ರಲ್ಲಿ ಒಂದು ಕೊಡಗಿನಲ್ಲಿ ಒಂದು ಫ್ಲಡ್ ಆಯ್ತು, ಗುಡ್ಡ ಕುಸಿದ, ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಇನ್ನೂ ಮನೆ ರೀಚ್ ಆಗಿಲ್ಲ. ಇಲ್ಲೆಲ್ಲ ಒಂದು ರಾಜಕೀಯ ನಾಯಕರು ತಮ್ಮ ಕಾರ್ಯದರ್ಶಿಗಳು ಸೆಕ್ರೆಟರಿಗಳು ಹೇಳ್ತಾರೆ ಅನ್ನೋದಕ್ಕೆ ಓಡೋಡಿ ಹೋಗಿ ಕೋಗಿಲೆ ಲೇಔಟ್ ಇರ್ತಕ್ಕಂಥ ಒಂದು ನಿವಾಸಿಗಳಿಗೆ ಒಂದು ಮನೆಯನ್ನು ಕೊಡೋಕೆ ಯಾವುದೇ ಕಾನೂನು ಅಡುಕು ಸ್ವತಃ ಒಂದು ಸಚಿವರೇ ಹೋಗಿ ಕೂತ್ಕೊಂಡವ್ರಿಗೆ ಮನೆ ಕೊಡಿಸ್ತೀವಿ ಅಂದ್ಬಿಟ್ಟು ಒಂದು ಓಡಾಡಿದ್ರು. ಆದ್ರೆ ಉಳಿದವರು ಇವ್ರು ಕಣ್ಣಿಗೆ ಕಾಣಲಿಲ್ವಾ? 37 ಲಕ್ಷ ಜನಗಳು ಇವ್ರು ಕಣ್ಣಿಗೆ ಕಾಣಲಿಲ್ವಾ? ಜೊತೆಗೆ ಈಗ ನಾನು ಟಾಪ್ 5 ರಾಜ್ಯದಲ್ಲಿ ಇರ್ತಕ್ಕಂಥ ಟಾಪ್ 5 ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ವಸತಿಗಳು ಬೇಕು ಅನ್ನುವ ನಾ ಹೇಳ್ತಿದ್ದೀನಿ. ಈಗ ಒಂದು ಪ್ರಪ್ರಥಮವಾಗಿ ಉತ್ತರ ಕರ್ನಾಟಕದ ಬಾಗಲಕೋಟೆಯಲ್ಲಿ 4,68,098 ಜನಗಳಿಗೆ ಸ್ವಂತ ನಿವೇಶನ ಇಲ್ಲ. ಇನ್ನು ಬಳ್ಳಾರಿ ಅಂದ್ರೆ ಅವರು ಅವ್ರ ಉಸ್ತುವಾರಿ ಆಗಿರ್ತಕ್ಕಂಥ ಪಕ್ಕದ ಜಿಲ್ಲೆನೇ ಬಳ್ಳಾರಿಯಲ್ಲಿ 6,72,076 ಒಂದು ಮನೆಗಳಿಗೆ ಸ್ವಂತ ನಿವೇಶನಗಳು ಇಲ್ಲ. ಇನ್ನು ಬೆಳಗಾವಿ ಅಂತೂ ಬಿಡಿ, ಎಷ್ಟು
ಒಂದು 4,23,095 ಜನಗಳಿಗೆ ಒಂದು ಮನೆ ಇಲ್ಲ. ಈ ಎಲ್ಲ ಒಂದು ಡೇಟಾಗಳು ನೋಡ್ತಕ್ಕಂಥ ಸಂದರ್ಭದಲ್ಲಿ ಶಾಸಕರ ಅಭಿವೃದ್ಧಿ ಜೊತೆಗೆ ಶಾಸಕರ ಒಂದು ಕೈಗನ್ನಡಿ ಅಂತಾರಲ್ಲ, ಒಂದು ಮಾರ್ಕ್ಸ್ ಕಾರ್ಡ್ ಅಂತೀವಿ, ಆ ಒಂದು ಮಾರ್ಕ್ಸ್ ಕಾರ್ಡ್ ಎಲ್ಲಿಗೆ ಬಂದಿದೆ ಇದೊಂದು ಉತ್ತಮ ಉದಾಹರಣೆ. ಆದರೆ ಪ್ರಸ್ತುತವಾಗಿ ತಮ್ಮ ಇಲಾಖೆಯಲ್ಲಿ ಇಷ್ಟಂತ ಇದ್ದಂಥ ಸಂದರ್ಭದಲ್ಲಿ ವಸತಿ ಸಚಿವರು CM ಪರವಾಗಿ ಡಿನ್ನರ್ ಮೀಟಿಂಗಲ್ಲಿ ಪಾಲ್ಗೊಳ್ತಾರೆ. ಒಂದು ಬೇರೆ ಬೇರೆ ನಮ್ಮ ಕಮ್ಯುನಿಟಿಯವರಿಗೆ ಒಂದು ನೀವು ಚುನಾವಣೆ ಉಪಚುನಾವಣೆ ನಮಗೆ ಟಿಕೆಟ್ ಕೊಡ್ಬೇಕಂತ ಒಂದು ಇದೆಲ್ಲ ವಾದವನ್ನು ಮಾಡಿದ್ದಾರೆ. ತಮ್ಮ ಇಲಾಖೆಯಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನ ಬಿಟ್ಟು ಬೇರೆ ಇಲಾಖೆಯಲ್ಲಿ ಮತ್ತು ಬೇರೆ ಬೇರೆ ಕೆಲಸಗಳಲ್ಲಿ ಇವರು ಮಗ್ನರಾಗಿದ್ದಾರೆ ಅಂದ್ಬಿಟ್ಟು ವಿರೋಧ ಪಕ್ಷಗಳು ವಾದ ಮಾಡ್ತವೆ, ಜೊತೆಗೆ ಒಂದು ಸಾರ್ವಜನಿಕರು ವಾದ ಮಾಡ್ತೇವೆ. ಸೊ ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದೊಂದು ಉತ್ತಮ ಉದಾಹರಣೆ. ಯಾಕಂದ್ರೆ ಇದೊಂದೇ ಅಲ್ಲ, ನಾವು ಆರ್ಮ್ಯಾಕ್ಸ್ ಕನ್ನಡದ ಪ್ರತಿದಿನ ನಿರಂತರವಾಗಿ ಒಂದಲ್ಲ ಒಂದು ಸರ್ಕಾರದ ಒಂದು ಆಡಳಿತದ ವೈಫಲ್ಯವನ್ನು ಪ್ರತಿದಿನ ಎತ್ತಿ ತೋರಿಸ್ತಾ ಇದ್ದೀವಿ. ಆದರೆ ಇದೊಂದೇ ಆಡಳಿತದ ಒಂದು ಮಾದರಿ ಅಲ್ಲ, ಇನ್ನೂ ಸಾಕಷ್ಟು ರೀತಿ ಒಂದು ಹಲವಾರು ತೊಂದರೆಗಳು ಅಭಿವೃದ್ಧಿ ಆಗದಿರುವಂಥದ್ದು ನಿಜಕ್ಕೊಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದು ಇವುಗಳೆಲ್ಲ ಕೈಗನ್ನಡಿ. ಆದರೆ ಸಾರ್ವಜನಿಕರು ನಾವೆಲ್ಲ ಪಬ್ಲಿಕ್ ಬೈಟ್ಸ್ಗಳು ತೆಗೆದುಕೊಂಡು ಹೋಗಿರ್ತೀವಲ್ಲ, ಆ ಪಬ್ಲಿಕ್ಸ್ ಏನಂತಾರೆ ಗೊತ್ತಾ ಸರ್, ನಮಗೆ ಈ ಯೋಜನೆಗಳು ಬೇಡ, ಇವ್ರೇನು ಬೇಡದ, ಈ ಅಗತ್ಯ ಬೆಲೆಗಳು ವಸ್ತು ಏರಿಕೆಗಳು ಮಾಡ್ತಾರೆ, ನಾವು ಹೆಂಗೆ ಸರ್ ಬದುಕೋದು, ನಮ್ಗೆಲ್ಲೋ ಒಂದು ಕಡೆ ಕೊಟ್ಟು ಈ ಒಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ರೆ ಹೆಂಗೆ, ಅಭಿವೃದ್ಧಿಗಳನ್ನ ಆಗ್ತಿಲ್ಲ, ನಮ್ಗೆ ಕುಡಿಯೋ ನೀರಿಲ್ಲ, ರಸ್ತೆ ಇಲ್ಲ, ಬಸ್ಗಳು ಸರಿಯಾಗಿ ಸಿಗ್ತದೆ, ಇಷ್ಟೆಲ್ಲ ಸಮಸ್ಯೆಗಳು ಹೇಳ್ತಾರೆ. ರಾಜ್ಯ ಸರ್ಕಾರ ಇಷ್ಟೆಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಬದಲು, ತಮ್ಮ ಇಲಾಖೆಯಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವ ಬದಲು ಬೇರೆ ಬೇರೆ ವಿಚಾರಗಳಿಗೆಲ್ಲ ಒಂದು ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋದು, ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ಡೈಲಿ ಪರೇಡು, ಇಂಥ ಒಂದು ಕೆಲಸಗಳು ಮಾಡ್ತಿದ್ದಾರೆ ಹೊರತು ಅಭಿವೃದ್ಧಿ ಕಡೆ ಯಾವುದು ಶಾಸಕರು ಸಚಿವರುಗಳು ಗಮನ ಹರಿಸ್ತಿಲ್ಲ ಅನ್ನೋದು ವಿರೋಧ ಪಕ್ಷಗಳ ವಾದ. ಆ ವಿರೋಧ ಪಕ್ಷಗಳ ವಾದಕ್ಕೆ ತಕ್ಕಂಗೆ ರಾಜ್ಯದ ನಾಯಕರು, ಕಾಂಗ್ರೆಸ್ ನಾಯಕರು ನಡೆದುಕೊಳ್ತಿದ್ದಾರೆ. ಮಲ್ಲಿಕಾರ್ಜುನ್, ಓಕೆ, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಮಾಹಿತಿಗಾಗಿ.